ಹಬ್ಬದ ಅಭಿಮಾನೋತ್ಸವ ನಡೀತಾ ಇದೆ. ಯಡಿಯೂರಪ್ಪನವರ ಹೋರಾಟ ಮತ್ತು ಅವರ ಪಕ್ಷ ಸಂಘಟನೆ ಬಗ್ಗೆ ಯಡಿಯೂರಪ್ಪನವರಂದರೆ ಹೋರಾಟವೇ ಅಂತ ಅನಿಸೋದು ಪ್ರತಿಯೊಬ್ಬರಿಗೂ. ಬಹುಶಃ ಯಡಿಯೂರಪ್ಪನವರು ಅಧಿಕಾರ ಇದ್ದಾಗ ಆಗಿರ್ಬೋದು, ಅಧಿಕಾರ ಇಲ್ಲದಾಗಿರ್ಬೋದು, ಸಮಾಜಕ್ಕೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವರು. ಈ ಕರ್ನಾಟಕದ ಪ್ರತಿಯೊಂದು ಹಳ್ಳಿಗೆ ಹೋದಂಥವರು, ಪಾದಯಾತ್ರೆ ಮಾಡಿದಂಥವರು, ಅತ್ಯಂತ ಹೆಚ್ಚು ಹೋರಾಟ ಮಾಡಿದಂಥ ಸಾಮಾಜಿಕ ಕ್ಷೇತ್ರದಲ್ಲಿ ಯಾವುದಾದ್ರೂ ವ್ಯಕ್ತಿ ಅಥವಾ ರಾಜಕಾರಣ ಇದ್ದರೆ ಅದು ಮೊದಲನೇ ಸ್ಥಾನ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಸಲ್ಲಿಸುವಂಥದ್ದು. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಈ ಕರ್ನಾಟಕದ ಅರ್ಥ ಸಚಿವರಾಗಿ ಸಮಾಜದ ಎಲ್ಲ ಸರ್ವರಿಗೂ ಸಮಪಾಲು, ಸರ್ವರಿಗೆ ಸಮಬಾಳು ಎನ್ನುವ ರೀತಿಯಲ್ಲಿ ಪ್ರತಿಯೊಂದು ಯೋಜನೆಯನ್ನು ಕೊಟ್ಟಿರುವಂಥದ್ದು. ಈ ಸಮಾಜದಲ್ಲಿರ್ತಕ್ಕಂಥ ಅತ್ಯಂತ ಸಣ್ಣ ಸಮಾಜ ಸವಿತಾ ಸಮಾಜಕ್ಕೂ ಕೂಡ ಅವರು ಯೋಜನೆಯನ್ನು ಕೊಟ್ಟಂಥ ವ್ಯಕ್ತಿ. ಒಂದು ಹೆಣ್ಣು ಮಕ್ಕಳಿಗೆ ಅತ್ಯಂತ ಹೆಚ್ಚಿನ ಯೋಜನೆಯನ್ನು ಕೊಟ್ಟಿದ್ದಾರೆ ಸನ್ಮಾನ್ಯ ಯಡಿಯೂರಪ್ಪನವರು. ಎಲ್ಲಕ್ಕಿಂತ ಮುಖ್ಯವಾಗಿ ಆಡಳಿತಾತ್ಮಕವಾಗಿ ಕೇಂದ್ರ ನಮಗೆ ಏನು 33% ರಿಸರ್ವೇಷನ್ ಸ್ಥಳೀಯ ಸಂಸ್ಥೆಗಳಿಗೆ ಕೊಟ್ಟರೆ, ಸನ್ಮಾನ್ಯ ಯಡಿಯೂರಪ್ಪನವರು ಕರ್ನಾಟಕದ ಮಹಿಳೆಯರಿಗೆ 50% ಮೀಸಲಾತಿಯನ್ನು ಕೊಟ್ಟಿರುವಂಥದ್ದು. ಎಲ್ಲಕ್ಕಿಂತ ಮುಂದೆ ಬರುವಂಥ ರಾಜಕಾರಣಿಗಳಿಗೆ ಯಡಿಯೂರಪ್ಪನವರ ಬದುಕು ಒಂದು ಯೂನಿವರ್ಸಿಟಿ ಇದ್ದಂಗೆ, ಒಂದು ವಿಶ್ವವಿದ್ಯಾಲಯ ಇದ್ದಂಗೆ. ಅವರ ಬದುಕಿನ ಒಂದೊಂದು ಪುಟದಲ್ಲಿ ನಮಗೆಲ್ಲರಿಗೂ ಕೂಡ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಎಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಕೊಡುವಂಥ ವಿಷಯ ಇರ್ತದೆ. ಯಡಿಯೂರಪ್ಪನವರೊಂದು ವ್ಯಕ್ತಿ ಅಲ್ಲ, ಅವರೊಂದು ಶಕ್ತಿ, ಸಾಮಾಜಿಕ ಎಲ್ಲರಿಗೂ ಕೂಡ ಒಂದು ಪ್ರೇರಣೆಯನ್ನು ಕೊಡುವಂಥ ವ್ಯಕ್ತಿ. ಇವತ್ತು ಅವರನ್ನು ಅಭಿನಂದಿಸಲಿಕ್ಕೆ ಕರ್ನಾಟಕದ ಮೂಲೆ ಮೂಲೆಯಿಂದ ಪಕ್ಷಾತೀತವಾಗಿ ನನಗೆ ಹೆಮ್ಮೆ ಅನಿಸುತ್ತೆ. ನಾನು ನಿನ್ನೆ ಇದಕ್ಕೆ LHಗೆ ಹೋದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನನ್ನ ಹತ್ರ ಪಾಸ್ ತಗೊಂಡಿದ್ದರು. ಎಲ್ಲರಿಗೂ ಕೂಡ ಯಡಿಯೂರಪ್ಪನವರಿಗೆ ಅಭಿನಂದಿಸಬೇಕು, ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಉತ್ಸಾಹ ಇದೆ. ಆದ್ದರಿಂದ ಇನ್ನೊಮ್ಮೆ ಹೇಳ್ತೇನೆ, ಯಡಿಯೂರಪ್ಪನವರ ಸಮಾಜದ ವ್ಯಕ್ತಿಯಲ್ಲ, ಈ ಸಮಾಜದ ಸಾರ್ವಜನಿಕ ಕ್ಷೇತ್ರಕ್ಕೆ ನಮಗೆಲ್ಲರಿಗೂ ಒಂದು ಶಕ್ತಿ ಅಂತ ಹೇಳ್ಬೋದು. ವಿಧಾನಸಭೆಯಲ್ಲಿ ಯಡಿಯೂರಪ್ಪನವ್ರು ಮಾತಾಡಿದ್ರೆ ಅಸೆಂಬ್ಲಿಲಿ ಇಡೀ ವಿಧಾನಸೌಧನೇ ಗುಡುಕ್ತಾ ಇತ್ತು ಮೇಡಮ್. ಈಗ ಅಸೆಂಬ್ಲಿಲಿ ಇಲ್ವಲ್ಲ, ಅದು ಮಿಸ್ ಮಾಡ್ಕೊಳ್ಳಲ್ಲ. ಯಡಿಯೂರಪ್ಪನವರು ಮಾರ್ಗದರ್ಶನ ಕೊಟ್ಟು ಬೆಳೆಸಿದಂಥ ಅನೇಕರು ಇವತ್ತು ಇಲ್ಲಿದ್ದಾರೆ ವಿಧಾನಸೌಧದಲ್ಲಿ. ಅವರ ಮಾರ್ಗದರ್ಶನದಲ್ಲಿ, ಅವರ ಒಂದು ಇಚ್ಛೆಯೊಂದಿಗೆ ನಾವು ಗುಡುಕ್ತೇವೆ, ನಡಗಿಸ್ತೇವೆ ವಿಧಾನಸೌಧ.